ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಂಗ್ ವಿಡಿಯೋ ಸ್ವಲ್ಪ ಡಿಲೇ ಆಗ್ತಿದೆ, ಬಟ್ ಸ್ಟಿಲ್ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣ. ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ಮಾಡೋಣ ಅಂತ ಸೊ ಏನಂದರೆ ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾನು ನನ್ನ ಡ್ಯೂಟಿ ಅಂತೆಲ್ಲ ಅಂದ್ಕೊಂಡು ಕುಕ್ ಮಾಡೋದು ಮಧ್ಯಾಹ್ನದ ಟೈಮ್ ಕುಕ್ ಮಾಡೋದ್ರಿಂದ ವಾಟ್ ಐ ಈಟ್ ಫಾರ್ ಮೈ ಲಂಚ್ ಅಂತ ಮಾಡೋಣ. ಓಕೆ, ಸೊ 21 ಡೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ? ಕಾಮೆಂಟ್ ಮಾಡಿ. ಸೊ 21 ಡೇಸ್ ನಾನು ಆದಷ್ಟು ಹೊಸ ಹೊಸ ರೆಸಿಪೀಸ್, ಅಂದರೆ ನಾನೇ ನಾರ್ಮಲ್ ಆಗಿ ಏನೇನು ತಿಂತೀನಿ ಬೇರೆ ಬೇರೆ ರೆಸಿಪೀಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಧ್ಯದಲ್ಲಿ ರಿಪೀಟ್ ಕೂಡ ಆಗ್ಬೋದು, ಸೊ ಡೋಂಟ್ ಮೈಂಡ್, ಬಟ್ ಸ್ಟಿಲ್ ವಿಲ್ ಮೇಕ್ ಇಟ್ ಹೆಲ್ದಿ. ಸೊ ನಾನು ಕೂಡ ಒಂದು ಚಾಲೆಂಜ್ ಅಂತ ತೊಗೊಂಡಿದ್ದೀನಿ. ಸೊ ನಂದು ವರ್ಕೌಟ್ ಇರ್ಬೋದು, ಎಲ್ಲನೂ ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ. ಸೊ ಅದ್ರ ಜೊತೆಗೆ ಫುಡ್ ಆಬ್ವಿಯಸ್ಲಿ ಇಟ್ ಈಸ್ ಆಲ್ವೇಸ್ ಏನು ಹೇಳ್ತಾರೆ, ಲೈಟ್ 20% ಎಕ್ಸಸೈಸ್ ಆ್ಯಂಡ್ 80% ಇಸ್ ಆಲ್ವೇಸ್ ದ ನ್ಯೂಟ್ರಿಷನ್. ಸೊ ನಾವೇನು ತಿಂತೀವಿ ಅದೇ ಹೊರಗಡೆ ಕಾಣಿಸುತ್ತೆ. ಸೊ ಹಾಗಾಗಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇದು ಡೇ 1 ವಿಲ್ ಸ್ಟಾರ್ಟ್. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಪಂಪ್ಕಿನ್ ಆ್ಯಂಡ್ ಪನ್ನೀರ್ ಹಾಕಿ ಪಾಸ್ತಾ ಮಾಡ್ತಾ ಇದ್ದೀನಿ ಪಂಪ್ಕಿನ್ ಸಾಸಲ್ಲಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಿ ಹಾಯ್. ಪಂಪ್ಕಿನ್ ಸಾಸ್ ಮಾಡೋದಕ್ಕೆ ಆಬ್ವಿಯಸ್ಲಿ ಪಂಪ್ಕಿನ್ ಬೇಕು. ಸೊ ಪಂಪ್ಕಿನ್ನ ತೊಳೆದು, ಇದು ಆಲ್ರೆಡಿ ಕಟ್ ಪೀಸಸ್ ಬಂದಿರೋದ್ರಿಂದ ತೊಳೆದಿದ್ದೀನಿ, ಇಲ್ಲಾಂದರೆ ಯೂಶಲಿ ಸಿಪ್ಪೆ ಜೊತೆನೇ ತೊಳೆಯೋದಲ್ವಾ. ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಪ್ಯೂರೇ ಮಾಡ್ಕೋಬೇಕು. ಸೊ ಸಾಸ್ ಕನ್ಸಿಸ್ಟೆನ್ಸಿಗೆ. ಸೊ ಇಷ್ಟಿದೆ. ನಮಗೆ 3 ಜನಕ್ಕೆ ಸಾಕಾಗುತ್ತೆ. ನೀರು ಆ್ಯಂಡ್ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದಿಷ್ಟು. ಇವಾಗ ಒಂದು 3-4 ವಿಷಲ್. ಸೊ ನಾನು ಮ್ಯಾಕ್ರೋನಿ ಮಾಡ್ತಾ ಇದ್ದೀನಿ, ಮ್ಯಾಕ್ರೋನಿ ಪಾಸ್ತಾ, ಬಿಕಾಸ್ ಇದು ಅಂದರೆ ಏನು ಹೇಳ್ತಾರೆ, ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಇದು. ಸೊ ಮಗ್ಳಿಗೆ ತಿನ್ನೋಕ್ಕೂ ಈಸಿ ಆಗುತ್ತೆ. ನೀರಿಗೆ ಸ್ವಲ್ಪ ಉಪ್ಪು ಆ್ಯಂಡ್ 1-2 ಡ್ರಾಪ್ ಅಲ್ಲ, ಅಂದರೆ ಲೈಕ್ 1/2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಕುದಿಯಕ್ಕೆ ಬಿಟ್ಟಿದ್ದೀನಿ. ಸೊ ಇಲ್ಲ ಅಂದರೆ ಪಾಸ್ತಾ ಹಾಳಾಗುತ್ತೆ, ಹಾಗಾಗಿ ನೀರು ಕುದ್ಮೇಲೆ ಆಮೇಲೆ ಪಾಸ್ತಾ. 3 ಜನಕ್ಕೆ ಆಗಿರೋದ್ರಿಂದ ಈ ಸಣ್ಣ ಬೌಲಲ್ಲಿ ಇಷ್ಟು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಲೈಕ್ 1-2 ಹಿಡಿ ಇರ್ಬೋದು ಅಷ್ಟು. ಈ ನೀರು ಬಿಸಿಯಾಗಿದೆ. ಸೊ ಇವಾಗ ಇದಕ್ಕೆ ಮ್ಯಾಕ್ರೋನಿ. ಓಕೆ, ಇದು. ಸೊ ಇವಾಗ ಪಾಸ್ತಾ ಬರೀ ಕಾರ್ಬೋಹೈಡ್ರೇಟ್ಸ್, ಪಂಪ್ಕಿನಲ್ಲಿ ಒಂದಷ್ಟು ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಅದು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಅದೇನಾಗುತ್ತೋ ಏನು ಕಥೆನೋ ಗೊತ್ತಿಲ್ಲ. ಸೊ ಇದನ್ನ ಪ್ರೋಟೀನ್ ರಿಚ್ ಅಂದರೆ ನ್ಯೂಟ್ರಿಷಿಯಸ್ ಮಾಡೋದಕ್ಕೆ ಸ್ವಲ್ಪ ಪನ್ನೀರ್, ಇಷ್ಟೆಲ್ಲ ಯೂಸ್ ಮಾಡಲ್ಲ, ಆ್ಯಂಡ್ ಸ್ವಲ್ಪ ಫೆಟಾ ಚೀಸ್, ಇದು ಎರಡನ್ನ ಪಂಪ್ಕಿನ್ ಜೊತೆ ಪ್ಯೂರೇ ಮಾಡ್ಬೇಕಾದ್ರೆ ಹಾಕೊಳ್ತೀನಿ. ಸೊ ದಟ್ ಅದು ಥಿಕ್ನೆಸ್ ಬರುತ್ತೆ, ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ. ಜೊತೆಗೆ 4 ಕ್ಯಾಶ್ಯೂಸ್ ತೊಗೊಂಡಿದ್ದೀನಿ. 4 ಅಲ್ಲ, 8-10 ಇದೆ ಕ್ಯಾಶ್ಯೂಸ್ ಇದೆ. ಓಕೆ, ಸೊ ಇಷ್ಟನ್ನ ಹಾಕಿ ಪ್ಯೂರೇ ಮಾಡ್ಕೊಳ್ತೀನಿ. ಸೊ ಇದು ಎಲ್ಲದನ್ನ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ, ತೋರಿಸ್ತೀನಿ ಅಷ್ಟು. ಸೊ ಫೆಟಾ ಚೀಸ್ ಒಂದಿಷ್ಟು ಹಾಕೊಳ್ತಾ ಇದ್ದೀನಿ. ಇಷ್ಟು ಪನ್ನೀರ್ ಹಾಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಒಂದು 50 ಗ್ರಾಮ್ಸ್ ಅಷ್ಟು ಇರ್ಬೋದು. ಸೊ ನಾನೇನು ಗ್ರಾಮ್ ಲೆಕ್ಕ ಹಾಕ್ತಿಲ್ಲ, ಜಸ್ಟ್ ಹೇಳ್ತಿರೋದಷ್ಟೇ. ಸೊ ಇದಿಷ್ಟನ್ನ ಗ್ರೈಂಡ್ ಮಾಡೋದಕ್ಕೆ. ಫೆಟಾ ಚೀಸಲ್ಲಿ ಸಾಲ್ಟ್ ಇರುತ್ತೆ, ಅಂದರೆ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಥರ ಏನಾದರೂ ಮಾಡಿದಾಗ ಉಪ್ಪು ನೋಡ್ಕೊಂಡು ಹಾಕೋಬೇಕು. ಸೊ ಎಲ್ಲ ಮಾಡಾದ್ಮೇಲೆ ಉಪ್ಪು ಕಡಿಮೆ ಇದೆ ಅಂದರೆ ಪಾಸ್ತಾ ಬೇಯಕ್ಕೆ ಇನ್ನೂ ಟೈಮ್ ತೊಗೊಳ್ತಿದೆ. ಅದು ಬರೀ ಮ್ಯಾಕ್ರೋನಿ ಅಲ್ಲ, ಅದು ಟೆಕ್ಸ್ಚರ್ಡ್ ಮ್ಯಾಕ್ರೋನಿ ಅನಿಸುತ್ತೆ. ಸೊ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತಿದೆ. ಸೊ ಮೀನ್ ವೈಲ್ ಏನು ಮಾಡೋಣ ಅಂದರೆ, 1 ಆನಿಯನ್, ಸ್ವಲ್ಪ ಮೆಂತ್ಯ ಸೊಪ್ಪು, ಆಮೇಲೆ 1 ಟೊಮೆಟೊ, ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಇದಿಷ್ಟನ್ನು ಒಗ್ಗರಣೆ ಥರ ಮಾಡಿಕೊಂಡು ಹಾಕ್ಕೊಳ್ತೀನಿ. ಸೊ ಸ್ವಲ್ಪ ಬಾಯಿಗೆ ಕ್ರಂಚಿ ಟೆಕ್ಸ್ಚರ್ ಸಿಗುತ್ತೆ ಅಂತ. ಮೆಂತ್ಯ ಸೊಪ್ಪು ಸ್ವಲ್ಪ ಗ್ರೀನ್ಸ್ ಇರಲಿ ಅಂತ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಸಾಟ್ ಮಾಡೋದಕ್ಕೆ 5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅಂದರೆ ಗಾರ್ಲಿಕ್. 1 2 3 4 5 ಪೀಸ್ ಇದೆ. ಸೊ ಇದು ದಪ್ಪ ಇರೋದ್ರಿಂದ ಸಣ್ಣ ಚಾಪ್ ಮಾಡಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ, ಬಟರ್ ಜೊತೆ ಸಾಟ್ ಆಗೋಕ್ಕೆ. ಫೈನಲಿ ನಮ್ಮ ಪಾಸ್ತಾ ಕುಕ್ ಆಗಿದೆ. ಸಾಟ್ ಮಾಡೋದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಚೂರು ಕೋಕೋನಟ್ ಆಯಿಲ್ ಹಾಕ್ಕೊಳ್ತೀನಿ, ಸೊ ದಟ್ ಬಟರ್ ಬರ್ನ್ ಆಗಲ್ಲ. ಇದು ಒಂದು ಸ್ವಲ್ಪ ಬ್ರೌನ್ ಆಗಲಿವರೆಗೂ ಹುರ್ಕೊತೀನಿ, ಅವಾಗಲೇ ಅದ್ರದ್ದು ಟೇಸ್ಟ್ ಚೆನ್ನಾಗಿ ಬರೋದು. ಸೊ ಒಂದು ಗೋಲ್ಡನ್ ಬ್ರೌನ್ ಕಲರ್, ಆಲ್ಮೋಸ್ಟ್ ಬ್ರೌನ್ ಆಗ್ತಿದೆ. ಇವಾಗ ಇದಕ್ಕೆ ಆನಿಯನ್ ಹಾಕೊತೀನಿ. ಸೊ ಇದು ಚೆನ್ನಾಗಿ ಸಾಟ್ ಆಗಲಿ. ನಾನು ಇದಕ್ಕೆ ಉಪ್ಪು ಹಾಕ್ತಾ ಇಲ್ಲ. ಸೊ ಆವಾಗಲೇ ಹೇಳ್ದಂಗೆ ಫೆಟಾ ಚೀಸಲ್ಲಿ ಸಾಲ್ಟ್ ಇದೆ. ಸೊ ತುಂಬ ಸಾಲ್ಟ್ ತಿನ್ನೋದು ಒಳ್ಳೇದಲ್ಲ. ಸೊ ಬಾಡಿಯಲ್ಲಿರೋ ಎಲೆಕ್ಟ್ರೋಲೈಟ್ಸ್ ವೇರಿ ಆಗಿಬಿಡುತ್ತಷ್ಟೇ.
ಸೊ ಉಪ್ಪು ಹಾಕ್ತಾ ಇಲ್ಲ ನಾನು. ಇದು ಬ್ರೌನ್ ಆಗೋಷ್ಟರಲ್ಲಿ ನಾವು ಗ್ರೈಂಡ್ ಮಾಡಿ. ಸೊ ಪನ್ನೀರ್ ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ, ಯಾಕಂದ್ರೆ ಕ್ಯಾಶ್ಯೂ ಎಲ್ಲ ಸ್ವಲ್ಪ ಗ್ರೈಂಡ್ ಆಗಬೇಕಲ್ಲ. ಸೊ ಹಾಗಾಗಿ ಇದು ಫೆಟಾ ಚೀಸ್. ಸೊ ಎಷ್ಟು ತಗೊಂಡಿದ್ದೀನಿ, ಇದರಲ್ಲೊಂದು ಎಷ್ಟು ಗ್ರಾಮ್ಸ್, ನಂಗೆ ನಿಜವಾಗ್ಲೂ ಗ್ರಾಮ್ಸ್ ಲೆಕ್ಕ ಗೊತ್ತಿಲ್ಲ. ಆ್ಯಂಡ್ ಇದಿಷ್ಟಿರೋ ಕ್ಯಾಶ್ಯೂಸ್. ಸೊ ಇಷ್ಟನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ತೀನಿ. ಅಲ್ಲಿ ಗ್ರೈಂಡ್ ಮಾಡ್ತಾ ಈರುಳ್ಳಿ ಸಾಟ್ ಆಯಿತು. ಸೊ ಹಾಗೇನೆ ಇದು ಮೆಂತ್ಯ ಸೊಪ್ಪು ಹಾಕೋಬಿಟ್ಟೆ. ಸೊ ಅದ್ರದ್ದು ಪಂಜೆಂಟ್ ಸ್ಮೆಲ್ ಒಂಥರ ಇದೆಲ್ಲ ಅದು ಹೋಗಬೇಕು ಅಂದರೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗಾಗಿ ಫ್ರೈ ಭಾಗ ಗ್ರೈಂಡ್ ಆಗಿದೆ. ಸೊ ಇದಕ್ಕೆ ಈ ಬೇಯಿಸಿರೋ ಪಂಪ್ಕಿನ್ ಹಾಕೋತಾ ಇದ್ದೀನಿ. ಸೊ ಪಂಪ್ಕಿನಲ್ಲಿ ಒಂದು ಜಾಸ್ತಿ ನೀರೇನು ಹಾಕಿರಲಿಲ್ಲ. ಸೊ ಒಂದು ಸ್ವಲ್ಪ ನೀರು ಇದ್ದಿದ್ದು ಅದನ್ನು ಹಾಕೋತಾ ಇದ್ದೀನಿ ಇದ್ರ ಜೊತೆ ಗ್ರೈಂಡ್ ಮಾಡ್ಕೊಳಕ್ಕೆ. ಸೊ ಇದನ್ನು ಸ್ಮೂತಾಗಿ ಒಂದು ಪೇಸ್ಟ್ ಫಾರ್ ದಟ್ ಕ್ರೀಮಿ ಕನ್ಸಿಸ್ಟೆನ್ಸಿ. ನೋಡಿ ಎಷ್ಟು ಕ್ರೀಮಿ ಆಗಿದೆ. ವಾವ್, ಯಾವ ಕ್ರೀಮು ಬೇಡ, ಅಷ್ಟು ಚೆನ್ನಾಗಿದೆ. ಇವಾಗ ಈ ಮೆಂತ್ಯ ಸೊಪ್ಪು ಆ್ಯಂಡ್ ಆನಿಯನ್ ಗಾರ್ಲಿಕ್ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಇದು ಆಪ್ಷನಲ್, ಟೊಮೆಟೊ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ನನಗೆ ಇಷ್ಟ ಆಗುತ್ತೆ ಆನಿಯನ್ ಟೊಮ್ಯಾಟೊ ಎಲ್ಲ. ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ. ಸೊ ಇದೊಂದು ಸ್ವಲ್ಪ ಸಾಟ್ ಆದಮೇಲೆ ಮಾಡ್ಕೊಂಡಿರೋ ಕ್ರೀಮ್ ಆ್ಯಡ್ ಮಾಡಿ ಮಸ್ತ್ ಆ್ಯಡ್ ಮಾಡೋದು. ದಟ್ಸ್ ಆಲ್. ಆ್ಯಂಡ್ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗ್ಯಾನೋ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆರಿಗ್ಯಾನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಇವಾಗಲೇ ಹಾಕೋತಾ ಇದ್ದೀನಿ. ಬಿಕಾಸ್ ನನಗೆ ಆರಿಗ್ಯಾನೋದು ಅಷ್ಟೊಂದು ಫ್ಲೇವರ್ ಏನು ಇಷ್ಟ ಆಗಲ್ಲ. ಸೊ ಒಂದು ಸ್ವಲ್ಪ ಫ್ರೈ ಆದರೆ ಅದ್ರದ್ದು ಫ್ಲೇವರ್ ಸ್ವಲ್ಪ ಸಟಲ್ ಆಗುತ್ತೆ ಅಂತ. ಆಮೇಲೆ ಖಾರ ಮತ್ತು ಟೇಸ್ಟ್ ನೋಡಿಕೊಂಡು ಬೇಕು ಅಂದರೆ ಇನ್ನೊಂಚೂರು ಹಾಕೋಬೋದು. ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಬೇರೆ ಖಾರ ಏನು ಯೂಸ್ ಮಾಡಿಲ್ಲ, ಹಾಗಾಗಿ ಇದಿಷ್ಟು ಹಾಕೋ. ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಕ್ರೀಮ್ ವಾವ್, ಸಗದಾಗಿದೆ. ಈ ಕೇಕ್ ಬ್ಯಾಟರ್ ಎಲ್ಲ ಮಿಕ್ಸ್ ಮಾಡ್ದಾಗಿರುತ್ತಲ್ಲ ಹಂಗಿದೆ. ಟೆಕ್ಸ್ಚರ್ ನೋಡ್ತಿದ್ರೇನೆ ಯಮ್ಮಿ ಅನಿಸ್ತಿದೆ. ಯಾವ ರೆಸ್ಟೋರೆಂಟ್ ಪಾಸ್ತಾನೂ ಬೇಡ ಅನ್ನಿಸ್ತಿದೆ. ಜಾರಲ್ಲಿ ಇನ್ನೂ ಸ್ವಲ್ಪ ಕ್ರೀಮ್ ಉಳಿದಿದೆ, ಇದನ್ನ ತೆಗೆದು ಹಾಕಿ ಜೊತೆಗೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರು ಆ್ಯಂಡ್ ಕ್ರೀಮ್ ಎರಡು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ. ಅದ್ರ ಜೊತೆಗೆ ಪಾಸ್ತಾ ಹಾಕ್ಕೊಳ್ಳೋಣ. ಸೊ ಏನಕ್ಕೆ ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ಲೈಟಾಗಿರಬೇಕು ಅಂದರೆ ಆ ಪಾಸ್ತಾದು ಒಳಗಡೆ ಅಂದರೆ ಆ ರಿಂಗ್ ಇರುತ್ತಲ್ಲ ಅದರೊಳಗಡೆ ಎಲ್ಲ ಕ್ರೀಮ್ ಹೋದರೆ ಒಂಥರ ಚೀಸ್ ಬಸ್ ಥರ ಆಗುತ್ತೆ, ಅದಕ್ಕೋಸ್ಕರ. ಟೇಸ್ಟ್ ಟೈಮ್. ಸಾಕಾಗಿದೆ ಮೇಲೆ. ಡು ಟ್ರೈ ಇಟ್ ಆ್ಯಂಡ್ ಲೆಟ್ ಮಿ ನೋ. ಇದಿಷ್ಟ ಆಗಿತ್ತು ಇವತ್ತಿನ ಅಡುಗೆ. ಹೋಪ್ ನಿಮಗೆ ಇದೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಕಾಮೆಂಟ್ ಮಾಡಿ. ಬಾಯ್.